ಪ್ರಶ್ನೆ ನಂಬರ್ 43, ವಿಡಿಯೋ ನಂಬರ್ 3. ಒಂದು ವಸ್ತುವನ್ನು ರೂಪಾಯಿ 7,500ಕ್ಕೆ ಖರೀದಿಸಿ 8,400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಬರುವ ಲಾಭದ ಶೇಕಡ ಎಷ್ಟು ಅಂತ ಕೇಳೋಣ. ಅವಾಗ ನೀವು ಕೊಂಡ ಬೆಲೆ ಅಂದ್ರೆ ನಾವು ಅಂಗಡಿಯಾಗ ಕೊಟ್ಟ ಹಣ ಕೊಟ್ಟು ಏನು ವಸ್ತು ಖರೀದಿ ಮಾಡ್ತಾನಲ್ಲ ಅದಕ್ಕೆ ಏನಂತಾರೆ, ಕೊಂಡ ಬೆಲೆ ಅಂತಾರೆ. ನೋಡಿ, ವಸ್ತುವನ್ನು 7,500 ರೂಪಾಯಿ ಖರೀದಿಸಿದ, ಅಂಗಡಿಯಾಗ 7,500 ರೂಪಾಯಿ ಕೊಟ್ಟ ಅಂದ್ರೆ ಅದೇನಾಗ್ತದೆ, ಅದಕ್ಕೆ ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಅದನ್ನ ಹಚ್ಕೋಬೇಕಿಲ್ಲಿ. ಕೊಂಡ ಬೆಲೆ ಬರೋಬರಿ, ಕೊಂಡ ಬೆಲೆ ಬರೋಬರಿ, ಕೊಂಡ ಬೆಲೆ ಬರೋಬರಿ 7,500 ರೂಪಾಯಿ. ನೋಡಿ, ಮಾರಾಟದ ಬೆಲೆ, ಮಾರಾಟದ ಬೆಲೆ ಬರೋಬರಿ, ಮಾರಾಟದ ಬೆಲೆ ಬರೋಬರಿ 8,400 ರೂಪಾಯಿ, 8,400 ರೂಪಾಯಿ. ಆಮೇಲೆ ಈ ಕೊಂಡ ಬೆಲೆಗೆ ಅಂತಲೂ ಮಾರಾಟದ ಬೆಲೆ ಏನಾಗಿದೆ, ಈಗ ದೊಡ್ಡದಾಗ್ಯದ. ಅವಾಗ ಏನು ಬರ್ಕೋಬೇಕು ನೀವು, ಶೇಕಡ ಲಾಭ ಬರೋಬ್ಬರಿ ಎಷ್ಟು. ಅವ್ನು ಕೇಳೋದು ಶೇಕಡ ಲಾಭ ಅಂತ ಕೇಳಿರ್ತಾನೆ, ಅದನ್ನು ನೀವು ತಿಳ್ಕೊಬೇಕು. ಕೊಂಡ ಬೆಲೆ ಏನದ 7,500 ಅದ, ಮಾರಾಟದ ಬೆಲೆ ಏನದ 8,400 ಅದ. ಕೊಂಡ ಬೆಲೆಗೆ ಅಂತೆಲ್ಲ ಮಾರಾಟ ಬೆಲೆ ದೊಡ್ಡದಾಗ್ಯದ ಅಂದಾಗ ನೀವು ಶೇಕಡ ಲಾಭ ಎಷ್ಟು ಅಂತ ನೀವು ಬರ್ಕೋಬೇಕು. ಆಮೇಲೆ ಲಾಭ ತಗೋಬೇಕಾದ್ರೆ ಏನು ಮಾಡಬೇಕು, ನೀವೆಲ್ಲ ಸೂತ್ರ ಇಟ್ಕೊಂಡು ಬೈಪಾಟ್ ಇಟ್ಕೊಂಡು ಮಾಡೋದ್ರೊಳಗೆ ಅರ್ಥ ಇಲ್ಲ. ನೀವು ಗಣಿತನ್ನ ಅರ್ಥಬದ್ಧವಾಗಿ ಅಂದ್ರೆ ನೀವು ತಲೆಯಾಗ ತಗೋಬೇಕು, ತಿಳ್ಕೋಬೇಕದು. ಲಾಭ ಕಂಡು ಹಿಡಿಬೇಕಾದ್ರೆ ಏನು ಮಾಡಬೇಕು, ಲಾಭ ಬರೋಬರಿ ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆದ್ರೆ ಏನು ಬರ್ತದ, ಲಾಭ ಬರ್ತದ. ಅಷ್ಟೇ, ಲಾಭ ತಕ್ಕೋಬೇಕು. ನೀವು ಹೆಂಗೆ ತಕ್ಕೋಬೇಕು ನೋಡ್ರಿ. ಲಾಭ ಬರೋಬರಿ, ಲಾಭ ಬರೋಬರಿ ಮಾರಾಟದ ಬೆಲೆ ದೊಡ್ಡದಿರ್ತದ, ಮಾರಾಟದ ಬೆಲೆ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮೈನಸ್ ಕೊಂಡ ಬೆಲೆ. ನೋಡಿ, ಮಾರಾಟದ ಬೆಲೆ ಎಷ್ಟದ 8,400 ರೂಪಾಯಿ, ಕೊಂಡ ಬೆಲೆ 7,500 ರೂಪಾಯಿ. ಲಾಭ ಎಷ್ಟು ಬರ್ತದ ನೋಡ್ರಿ. ಪೂಜೆಗೆ ಪೂಜೆ, ಆಮೇಲೆ ಪೂಜೆಗೆ ಪೂಜೆ 14ರಾಗ 5 ಹೋತು ಅಂದ್ರೆ 9, ಕೈಲಾ ಬಂತು 1. ಲಾಭ ಬರೋಬ್ಬರಿ ಎಷ್ಟಾಯ್ತು, 900 ರೂಪಾಯಿ ಲಾಭ ಆಯ್ತು. ಎಷ್ಟಕ್ಕೆ 7,500 ರೂಪಾಯಿಗೆ 900 ರೂಪಾಯಿ ಲಾಭ ಆಯ್ತು. 100ಕ್ಕೆ ಎಷ್ಟು, ಅದನ್ನೇ ಸೂತ್ರ ಬರೆದ್ಬಿಟ್ಟ ನಾವು. ಇಷ್ಟೇ ಸೂತ್ರ ಲಿಖೇನು. ಯಾವಾಗಲಿ ಲಾಭ ಹಾನಿ ಲೆಕ್ಕ ಎದಕ್ಕೆ ಸಂಬಂಧಪಡ್ತದಂದ್ರೆ ಕೊಂಡ ಬೆಲೆಗೆ ಸಂಬಂಧಪಡ್ತದೆ. ಇದನ್ನು ನೀವು ತಿಳ್ಕೊ, ನೀವೇ ಸೂತ್ರ ಬರಿಬಹುದು. ನೀವು ಸೂತ್ರ ಬರೆಯುವಂತ ಶಕ್ತಿ ಬರ್ತದೆ. ಅದಕ್ಕೆ ಏನು, 7,500 ರೂಪಾಯಿ ಕೊಂಡ ಬೆಲೆಗೆ 900 ರೂಪಾಯಿ ಲಾಭವಾದರೆ 100ಕ್ಕೆ ಎಷ್ಟು. ಅದನ್ನು ಸೂತ್ರ ಹಚ್ಚಿ ಮಾಡೋದಕ್ಕಿಂತಲೂ ಪರ್ಟಿಕ್ಯುಲರ್ 2 ರೀತಿ ಒಳಗೆ ನೀವು ರೀತಿ ಪ್ರಕಾರ ಗಣಿತ ಕಲ್ತೀರಿ ಅಂದ್ರೆ ನೀವೇ ಸೂತ್ರ ಬರಿಬಹುದು. ರೀತಿ ಪ್ರಕಾರ ಗಣಿತ ಕಲಿಬೇಕು. ಯಾವಾಗ ಲಾಭ ಇರಲಿ ಹಾನಿ ಇರಲಿ ಎದಕ್ಕಿರ್ತದ, ಅದು ಕೊಂಡ ಬೆಲೆಗೆ ಇರ್ತದ. ಕೊಂಡ ಬೆಲೆಗೆ ಎಷ್ಟದ 7,500 ರೂಪಾಯಿ ಕೊಂಡ ಬೆಲೆಗೆ 900 ರೂಪಾಯಿ ಲಾಭ ಆದರೆ ಶೇಕಡ ಅಂದರೆ 100ಕ್ಕೆ ಎಷ್ಟು. ಇಷ್ಟೇ ಮಾಡೋದು ನೀವು. ಅದನ್ನೇ ನಾ ಹಿಂಗೆ ಹಚ್ಚಿ ತೋರಿಸ್ತೇನೆ ನಾವು. 7,500 ರೂಪಾಯಿ ಕೊಂಡ ಬೆಲೆಗೆ, ಕೊಂಡ ಬೆಲೆಗೆ, ಕೊಂಡ ಬೆಲೆ ಇದ್ದಾಗ ಬೆಲೆಗೆ ಎಷ್ಟಾಗ್ಯದ ಲಾಭ, 900 ರೂಪಾಯಿ ಲಾಭ ಆಗ್ಯದ. 900 ರೂಪಾಯಿ ಲಾಭ ಆಗ್ಯದ. ಶೇಕಡ ಅಂದ್ರೆ ರೇಟ್ ಹಚ್ಕೋಬೇಕು. 100 ರೂಪಾಯಿ ಒಂದು ವೇಳೆ ಕೊಂಡ ಬೆಲೆ ನೀವು ತಿಳ್ಕೊಂಡಿದ್ರಿ ಅಂತಂದ್ರೆ ಲಾಭ ಬರೋಬ್ಬರಿ ಎಷ್ಟು ನೋಡ್ರಿ. 100 ಗುಂಡ್ಲೆ ಲಾಭ ಬಂತಿಲ್ಲ ನೋಡ್ರಿ. 100 ಗುಂಡ್ಲೆ 900 ಸರ್ವಾಸ್ ಬಾಗಲೆ ಕೊಂಡ ಬೆಲೆ ಎಷ್ಟದ 7,500. ಇದನ್ನೇ ಸೂತ್ರ ಮಾಡಿಬಿಟ್ಟಾರ ಅವರು. ಇದು ಇದು ಮ್ಯಾಲೆ, ಇದು ತಳಗ. ಈಗ ನೀವು ಈ ಪದ್ಧತಿ ಪ್ರಕಾರ ಗಣಿತ ಕಲ್ತಾರೆ ಅಂದ್ರೆ ನೀವು ಸೂತ್ರ ಬೈಪಾಟ್ ಮಾಡೋದೇ ಬೇಡ. ಸೂತ್ರದ ಅವಶ್ಯಕತೆನೇ ಇಲ್ಲ ನಿಮಗೆ. ಏನು ಕೊಂಡ ಬೆಲೆಗೆ ಇರ್ತದ. ಲಾಭ ಇದ್ರೂ ಕೊಂಡ ಬೆಲೆಗೆ ಇರ್ತದ, ಹಾನಿ ಇದ್ರೂ ಕೊಂಡ ಬೆಲೆಗೆ ಇರ್ತದ. 7,500 ರೂಪಾಯಿ ಕೊಂಡ ಬೆಲೆಗೆ 900 ರೂಪಾಯಿ ಲಾಭ.
₹100 ಕೊಂಡ ಬೆಲೆಗೆ ಎಷ್ಟು ಶೇಕಡ ಲಾಭ ಅಂದ್ರೆ ಹಿಂಗೆ 100 ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಆ ಸೂತ್ರ ಇಟ್ಟು ನೀವು ಮಾಡೋದ್ರಿಂದ ಅಕಸ್ಮಾತ್ ಮರ್ತಾರೆ ಅಂದ್ರೆ ಸೂತ್ರ ಗಣಿತನ ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು ನೀವು. ಕೊಂಡ ಬೆಲೆಗೆ ಲಾಭ ಇರ್ತದ, ಕೊಂಡ ಬೆಲೆಗೆ ಹಾನಿ ಇರ್ತದ. ನೋಡ್ರಿ ಮುಂದಿನ ಲೆಕ್ಕಗಳು ಹೆಂಗ್ ಬರ್ತಾವ ನಿಮಗೆ. ಇದೇ ಸೂತ್ರ ಮಾಡ್ಯಾರ, 100 ಇಂಟು ಲಾಭ ಸರ್ವಸ್ ಮೇಲೆ ಕೊಂಡ ಬೆಲೆ, ಇದನ್ನೇ ಸೂತ್ರದಾಗ ಮಾಡಿಬಿಟ್ರು. ಅದಕ್ಕಿಂತ ನಿಮಗೆ ನೀವೇ ಸೂತ್ರ ಬರೆಯುವಂಥ ಶಕ್ತಿನೇ ನಿಮಗೆ ನಾ ಕೊಟ್ಟು ಬಿಡ್ತಾನೆ. ಇದೇ ಸೂತ್ರ 100 ಗುಂಡ್ಲೆ ಲಾಭ, ಇದು ಕೊಂಡ ಬೆಲೆ. ಇದು ಅದೇ ಶೇಕಡ ಲಾಭದ ಸೂತ್ರ ಏನಂದ್ರೆ ನೋಡ್ರಿ, ಇಲ್ಲಿ ನಿಮಗೆ ನಾ ತಿಳಿಸ್ತೀನಿ. ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಸ್ ಬಾಗಿಲೆ ಕೊಂಡ ಬೆಲೆ. ನೀವೇ ಸೂತ್ರ ಬರಿಬಹುದಲ್ಲ ನೋಡ್ರಿ. ಅದೇ ಆಗ್ಯದಿಲ್ಲ ನೋಡ್ರಿ. ಈಗ ಇದೇ ಸೂತ್ರನೇ ಬರೀಲಿಕ್ಕೆ ನಿಮಗೆ ಕಲಿಸಿಬಿಡ್ತದ ನೋಡ್ರಿ. ಇಷ್ಟೇ, ಈ ರೀತಿ ಪ್ರಕಾರನ ಅವ್ರು ಏನು ಮಾಡಿಬಿಟ್ರು, ಸರಳ ಮೆಥಡದೊಳಗೆ ಸೂತ್ರ ಮಾಡಿಬಿಟ್ರು. ಏನ್ರ ಉಲ್ಟಾ ಪಲ್ಟಾ ಹಚ್ಚಿಬಿಟ್ರಿ ಅಂದ್ರೆ ಮೇನ್ ಬೇಸಿಕ್ ಬರ್ಬೇಕು ನಿಮಗೆ. ಮೇನ್ ಬೇಸಿಕ್ ಅಭ್ಯಾಸ ಬಂತಂದ್ರೆ ಯಾವ ಬೇಕಾದ ಲೆಕ್ಕವಿ ಇವು ಮಾಡ್ಬೋದು. ನೀವೇ ಸೂತ್ರ ಬರಿಬೋದು ನೋಡಿ. ಸರ್ವಾಸವಾಗಲೇ ಕೊಂಡ ಬೆಲೆ ಎಷ್ಟದ 7,500 ನೋಡ್ರಿ. ಅದೇ ಸೂತ್ರ 100 ಶೇಕಡ ಲಾಭ ಬರೀ 100 ಗುಂಡ್ಲೆ ಲಾಭ ಸರ್ವಾಸವಾಗಲೇ ಕೊಂಡ ಬೆಲೆ. ಇದು ನೋಡ್ರಿ 7,500 ಕೊಂಡ ಬೆಲೆ ಇದ್ದಾಗ ₹900 ಲಾಭ, 100ಕ್ಕೆ ಬರೋಬ್ಬರಿ ಎಷ್ಟು? ಇದು ಮ್ಯಾಲೆ ಇವೆರಡು ಗುಣಾಕಾರ, ಇವೆರಡು ಭಾಜ್ಯ ಆಗ್ತದೆ, ಇದು ಭಾಜಕ ಆಗ್ತದೆ. ಇದನ್ನ ನೀವು ಕಲಿಯೋದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಾರೆ ಇದಕ್ಕೆ. ಅವಾಗೆಲ್ಲ ಹಿಂಗೆ ಇದ್ದು, ಅವಾಗ ನಾವು ಕಲ್ಸಾಗ 90ರಾಗದ ಎಲ್ಲ ಹಿಂಗೆ ಪದ್ಧತಿ ಪ್ರಕಾರ ಕಲಿಸ್ಬೇಕು. ಅಂದ್ರೆ ನಿಮಗೆ ಏನಾಗ್ತದೆ, ಸೂತ್ರ ಬರೆಯುವಂತ ಶಕ್ತಿ ಬರ್ತದ. ನೀವೇ ಸೂತ್ರ ಬರಿಬೋದು. ತೆಗಿರಿ, ಈ 0 ಈ 0 ಈ 0 ಈ 0 ನೋಡಿ. 25 3 75, 25 4 100, 3 1 3, 3 3 9, 4 3 12 ಶೇಕಡ. ಇನ್ನೊಂದು ಹೇಳ್ತಾನೆ ನಿಮ್ಗೆ, ಶೇಕಡ ಲಾಭ ಹಾನಿ ಕೇಳಿದಾಗ ನೀವು ಕಡ್ಡಾಯ ಶೇಕಡ ಚಿಹ್ನೆ ಹಾಕೇಬೇಕಾ. ಹಾಕಲಿಲ್ಲ ಅಂದ್ರೆ ಉತ್ತರ ರಾಂಗ್. ಅದು 12 ಶೇಕಡ ಲಾಭ. ಉತ್ತರ ಸಂಖ್ಯೆ 12 ಶೇಕಡ ಲಾಭ ಇದ್ದದ್ದು ಉತ್ತರ ಸಂಖ್ಯೆ ಸಿ. ನೋಡಿ, ಇಷ್ಟು ಸಾಕು. ಹೆಂಗೆ ಸೂತ್ರ ತಯಾರಾಗ್ಯದ ಅನ್ನೋದು ನಿಮ್ಗೆ ನಾ ತಿಳಿಸ್ಕೊಟ್ಟಲ್ಲ. ಸೂತ್ರದ ಅವಶ್ಯಕತೆ ನೀವು ಉಪಯೋಗ ಮಾಡಬೇಡ್ರಿ. ಇದನ್ನು ಮಾಡಿದ್ರೆ ನೀವೇ ಸೂತ್ರ ಬರೀರಿ. ಯಾವುದೇ ಒಂದು ಕೊಂಡ ಬೆಲೆ ಇರಲಿ, ಹಣದ ವ್ಯವಹಾರ ಲೆಕ್ಕದೊಳಗೆ ಕೊಂಡ ಬೆಲೆಗೆ ಲಾಭ ಇರ್ತದೆ, ಕೊಂಡ ಬೆಲೆಗೆ ಹಾನಿ ಇರ್ತದೆ. ಅದನ್ನು ನೀವು ಅರ್ಥ. ಹಾನಿ ಇದ್ದಾಗ ಏನಾಗ್ತದೆ, ಮಾರಾಟ ಬೆಲೆ ಸಣ್ಣದಾಗ್ತದ, ಲಾಭ ಇದ್ದಾಗ ಮಾರಾಟ ಬೆಲೆ ದೊಡ್ಡದಾಗ್ತದೆ. ಇಷ್ಟು ಈ ನೆನ್ಪಿಟ್ಕೊಂಡ್ಬಿಡ್ರಿ ಟ್ರಿಕ್ಸ್. ಇಂಥ ಶಾಣೆ ಹುಡುಗರು, ನೀವು ನವೋದಯ ಕೋಚಿಂಗ್ ತೊಗೊಂಡು ಹುಡುಗರು ಮಗ್ಗಿ ಬೇಪಾಟ್ ಮಾಡಿರ್ತೀರಿ, ದೊಡ್ಡ ದೊಡ್ಡ ಭಾಗಾಕಾರ ಬರ್ತಿರ್ತಾವ. ನಿಮಗೆ ಈ ಗಣಿತ ಬರ್ತಾವ. ಏನು ಬೇಕು ನಿಮಗೆ? ರೀತಿ ಬೇಕು. ರೀತಿ ಬಂತಂದ್ರೆ ಲಾಭ ನಿಲ್ಲಕ್ಕೆ ಬಂದ ನೋಡ್ರಿ. ಚಂದಂಗೆ ಇನ್ನೊಂದ್ಸಲ ವಿಡಿಯೋ ನೀವೇ ಪ್ಲೇ ಮಾಡಿ ನೋಡ್ರಿ. ಯಾಕಂದ್ರೆ ಟೈಮ್ ದೊಡ್ಡದಾಗ್ತದ, ವಿಡಿಯೋ ದೊಡ್ಡದಾಗ್ತದೆ. ಚಂದಂಗೆ ಬಿಡಿಸ್ಕೋರಿ ಫೇರ್ದಾಗ.